ದರ್ಶನ್ ಮತ್ತು ಗ್ಯಾಂಗ್ನ ಪೊಲೀಸರು ಈಗ ಕಸ್ಟಡಿಗೆ ಕೇಳುವಂತಹ ಒಂದು ಸಾಧ್ಯತೆ, ಅದರಲ್ಲೂ ಕೂಡ 6 ಜನರನ್ನ ಕಸ್ಟಡಿಗೆ ಕೊಡಿ ಅಂತ ಹೇಳಿ 4 ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖಿಸ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಸೊ 14 ದಿನಗಳ ಕಾಲ ನಮಗೆ ಕಸ್ಟಡಿಗೆ ಪಡೆಯುವಂತಹ ಒಂದು ಅವಕಾಶ ಇದೆ ಕಾನೂನಿನಲ್ಲಿ. ಸೊ ಹಾಗಾಗಿ ನಮಗೆ ಕೊಡಿ, ಇನ್ನೂ 4 ದಿನಗಳ ಕಾಲ ಬೇಕು ಕಸ್ಟಡಿಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. 4 ದಿನಗಳ ದರ್ಶನ್ ಪೊಲೀಸ್ ಕಸ್ಟಡಿಗೆ ಈಗ ಪೊಲೀಸರು ಮನವಿ ಮಾಡ್ತಾ ಇದ್ದಾರೆ. ಇದಕ್ಕೆ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರಂತೆ. ಸೊ ಅದ್ರ ಪ್ರಕಾರ 14 ದಿನಗಳ ಕಾಲ ನಮಗೆ ಕಸ್ಟಡಿಗೆ ಪಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ, ಅವಕಾಶ ಇದೆ. ಸೊ ಹಾಗಾಗಿ ನಮಗೆ ಈಗ 10 ದಿನ ಆಗಿದೆ, ಇನ್ನೂ 4 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. 4 ದಿನಗಳ ಕಾಲ ದರ್ಶನ್ರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಸಲ್ಲಿಸಿರುವಂತಹ ಮನವಿ ಇದು. ಈಗ ಜಡ್ಜ್ ಇದನ್ನ ಮನ್ನಿಸ್ತಾರ, ಜಡ್ಜ್ ಈಗ ಮತ್ತೆ ಅವರಿಗೆ 4 ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರಾ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಇನ್ನು ಇವ್ರು ಕೇಳಿರುವಂಥದ್ದು 6 ಜನರನ್ನ ಮಾತ್ರ, ದರ್ಶನ್ ಸೇರಿದಂತೆ 6 ಜನರ, ಪ್ರದೋಷ್, ವಿನಯ್, ಲಕ್ಷ್ಮಣ್, ನಾಗರಾಜ್ ಇವರೆಲ್ಲರನ್ನೂ ಕೂಡ ವಶಕ್ಕೆ ಬೇಕು ಅಂತ ಹೇಳಿ ಪೊಲೀಸರು ಕೇಳ್ಕೊಳ್ತಾ ಇದ್ದಾರೆ. ನ್ಯಾಯಾಲಯದ ಮುಂದೆ ಈಗ ವಾದವನ್ನು ಮಂಡಿಸಿದ್ದಾರೆ ಎಸ್ಪಿಪಿ. ಅಕಸ್ಮಾತ್ ಏನಾದರೂ ನ್ಯಾಯಾಲಯ ಇವರ ಮನವಿಯನ್ನು ಸ್ವೀಕರಿಸಿ ಪುರಸ್ಕರಿಸಿ ಓಕೆ ಇನ್ನೂ 4 ದಿನಗಳ ಕಾಲ ನಿಮಗೆ ಕಸ್ಟಡಿಗೆ ಕೊಡ್ತೀನಿ ಅನ್ನುವಂಥದ್ದೇ ಆದರೆ, ಜಡ್ಜ್ ಏನಾದರೂ ಈ ಥರದ ಒಂದು ಆದೇಶವನ್ನು ನೀಡಿದ್ರೆ ಮತ್ತೆ 4 ದಿನಗಳ ಕಾಲ ದರ್ಶನ್ ಜೈಲಿನಲ್ಲಿ ಇರಬೇಕಾಗತ್ತೆ, ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ, ಪೊಲೀಸರ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಈಗ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡ್ತಾ ಇರುವಂಥದ್ದು ಅವಶ್ಯಕತೆ ಇಲ್ಲ, ಈಗಾಗಲೇ 2 ಸರಿ ನೀವು ಕೊಟ್ಟಾಗಿದೆ, ಇನ್ನು ಏನಕ್ಕೆ ಮತ್ತಷ್ಟು ದಿನಗಳ ಕಾಲ ಇವರಿಗೆ ವಿಚಾರಣೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಆಕ್ಷೇಪವನ್ನು ಸಲ್ಲಿಸ್ತಾ ಇದ್ದಾರೆ. ನೋಡೋಣ ಈಗ ಏನಾಗುತ್ತೆ, ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ಹೊರಬರುತ್ತೆ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ.